ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕಾ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕಾ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ನಿಮ್ಮ ಪರ್ಸನ್ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ಅಂಡ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ಅಂಡ್ 2 ಸೈಡೆಡ್ ಲವರ್ಸ್ ಮತ್ತೆ ಮದ್ವೆ ಆಗಿರೋರ್ಗೂ ಕೂಡ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬಹುದು. ಸೊ ನಿಮ್ಮ ಪರ್ಸನ್ ಅನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ರೆಸೊನೇಟ್ ಆಗತ್ತೆ ಅಂತ ಹೇಳ್ತಾ, ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್. ಸೊ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಇದೊಂದು ಜನರಲ್ ಲವ್ ರೀಡಿಂಗ್ ಆಗಿರುತ್ತೆ. ಲವ್ ರೀಡಿಂಗ್ ಚೆಕ್ ಅಂತ ಹೇಳ್ಬಹುದು. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಮತ್ತೆ ಹಾಗೆ ಏಂಜಲ್ಸ್ ಗೈಡೆನ್ಸ್, ನಿಮ್ಮ ಸಿಚುಯೇಷನ್ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೂಲಿ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಕಾರ್ನಿಯಲಿಯನ್ನ ಚೂಸ್ ಮಾಡ್ಕೊಂಡಿದ್ರಾ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ 10 ಆಫ್ ಕಪ್ಸ್. ಸೊ ಗೈಸ್, ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ವಿ ಹ್ಯಾವ್ 10 ಆಫ್ ಕಪ್ಸ್, 5 ಆಫ್ ಸೋರ್ಡ್ಸ್ ಸಾರಿ, ಅಂಡ್ ಕ್ವೀನ್ ಆಫ್ ವ್ಯಾನ್ಸ್, ಟೆಂಪರೆನ್ಸ್, 9 ಆಫ್ ಸೋರ್ಡ್ಸ್, ಅಂಡ್ ವಿ ಹ್ಯಾವ್ ನೈಟ್ ಆಫ್ ಸೋರ್ಡ್ಸ್. ಓಕೆ, ಸೊ ಡೆಫಿನೆಟ್ಲಿ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಈ ಒಂದು ವ್ಯಕ್ತಿ ಫಸ್ಟ್ ಕಾರ್ಡ್ ನಾಗೆ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಯಾರೆಲ್ಲ ಇನ್ನು ಅನ್ಮ್ಯಾರಿಡ್ ಇದ್ದೀರಾ, ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮಗೆ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಕೊಡಬೇಕು, ಲೈಫ್ ಲಾಂಗ್ ಕಮಿಟ್ಮೆಂಟ್ ಕೊಡಬೇಕು, ಸ್ಟೇಬಲ್ ಆದಂತಹ ಕಮಿಟ್ಮೆಂಟ್ ಕೊಡಬೇಕು. ಸೊ ನೀವೇನಾದ್ರೂ ಮ್ಯಾರೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ವಿತ್ ಇನ್ 10 ಮಂತ್ಸ್ 10 ವೀಕ್ಸ್ ಒಳಗಡೆ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ಸ್ ಕೊಡುವಂತ ಎಲ್ಲಾ ಚಾನ್ಸಸ್ ಕೂಡ ತುಂಬಾ ಹೈಲಿ ಪಾಸಿಬಿಲಿಟೀಸ್ ಇದೆ. ಸೊ ಅವರು ತುಂಬಾನೇ ಡಿಸೈಡ್ ಮಾಡಿದ್ದಾರೆ ನಿಮ್ಮ ವಿಚಾರವಾಗಿ, ನಿಮ್ಮನ್ನ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಕನೆಕ್ಷನ್ ಮೇಲೆ ಗಿವ್ ಅಪ್ ಮಾಡಬಾರ್ದು. ಅಂಡ್ ನೀವ್ ಎಷ್ಟು ಪ್ರೀತಿ ಮಾಡ್ತಾ ಇದ್ರಾ, ಈ ಒಂದು ವ್ಯಕ್ತಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ರಾ, ಅಂಡ್ ಇವ್ರಿಗೋಸ್ಕರ ನೀವೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರಾ, ಈ ಒಂದು ವ್ಯಕ್ತಿಗೆ ಅದು ಅರ್ಥ ಆಗ್ತಾ ಇದೆ. ಸೊ ನನಗೋಸ್ಕರ ನನ್ನ ವ್ಯಕ್ತಿ ತುಂಬಾನೇ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ, ನನ್ನನ್ನ ಪಡ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಅವರು ಎಫರ್ಟ್ಸ್ ಆಗ್ತಾ ಇದ್ದಾರೆ. ಅಂಡ್ ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ತುಂಬಾನೇ ಹಚ್ಕೊಂಡಿದ್ದೀರಾ, ತುಂಬಾನೇ ಅವ್ರ ಮೇಲೆ ಅಪಾರವಾದಂತ ನಂಬಿಕೆನ ಇಟ್ಕೊಂಡಿದ್ದೀರಾ. ಇದೆಲ್ಲಾನು ನೋಡಿದಾಗ ಅವ್ರಿಗೆ ಇದನ್ನೆಲ್ಲ ನಾನು ಉಳಿಸ್ಕೊಳ್ಬೇಕು, ಅವರ ನಂಬಿಕೆನ ನಾನು ಗಳಿಸ್ಕೊಂಡಿದ್ದೀನಿ, ಆ ನಂಬಿಕೆನ ನಾನು ಉಳಿಸ್ಕೊಳ್ಬೇಕು, ಅಂಡ್ ಇವ್ರನ್ನ ನಾನು ಎಷ್ಟು ತುಂಬಾ ಪ್ರೀತಿ ಮಾಡಬೇಕು, ಇವ್ರನ್ನ ನಾನು ತುಂಬಾನೇ ಕಾಪಾಡ್ಕೊಳ್ಬೇಕು ನನ್ನ ಜೀವನದಲ್ಲಿ, ಇವ್ರನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡ್ಬಾರ್ದು, ಈ ತರದೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬಾನೇ ಭಯ ಇದೆ ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅಂತ. ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಫಿಯರ್ ಆಫ್ ಲಾಸಿಂಗ್ ಯು. ಸೊ ನಿಮ್ಮನ್ನ ಕಳ್ಕೊಳ್ತೀನಿ, ಎಲ್ಲಿ ನಿಮ್ಮನ್ನ ಕಳ್ಕೊಬಿಡ್ತೀನಿ, ಎಲ್ಲಿ ನಮ್ಮಿಬ್ರ ಮಧ್ಯ ಸಪರೇಷನ್ ಆಗ್ಬಿಡುತ್ತೆ ಅಂದ್ರೆ ನಿಮ್ಮ ವ್ಯಕ್ತಿ ತುಂಬಾನೇ ರೂಡ್ ಆಗ್ತಾರೆ, ಕೆಲವೊಂದ್ಸತಿ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಡ್ತಾರೆ, ಕೆಲವೊಂದ್ಸತಿ ಅದು ನಿಮ್ಗೆ ಅರ್ಟ್ ಆಗತ್ತೆ. ಸೊ ಇದೆಲ್ಲಾನು ಗಮನಿಸಿದಾಗ ನನ್ನ ಬಿಹೇವಿಯರ್ ಅಲ್ಲಿ, ನನ್ನ ಒಂದು ಕ್ಯಾರೆಕ್ಟರ್ ಅಲ್ಲಿ, ನಾನು ಮಾತಾಡುವಂತ ಘಾಟಿಯಲ್ಲಿ ಚೇಂಜಸ್ ಆಗ್ಬೇಕು. ಎಲ್ಲೋ ಒಂದು ಕಡೆ ನನ್ನ ಒಂದು ಒರಟು ಮಾತುಗಳಿಂದ ನನ್ನ ವ್ಯಕ್ತಿಗೆ ಅರ್ಟ್ ಆಗ್ತಾ ಇದೆ, ಅವ್ರಿಗೆ ಬೇಜಾರಾಗ್ತಾ ಇದೆ, ಅದನ್ನ ನಾನು ಯಾವತ್ತಿಗೂ ಅವ್ರಿಗೆ ನಾನು ಮಾಡಬಾರ್ದು, ಈ ತರದೆಲ್ಲಾನು ಕೂಡ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ಸ್ ವೆರಿ
ಸೇಫ್. ಈ ಒಂದು ಕನೆಕ್ಷನ್ ಅಲ್ಲಿ ಅವರು ತುಂಬಾನೇ ಸೇಫ್ ಫೀಲ್ ಮಾಡ್ತಾರೆ. ಯಾಕಂತಂದ್ರೆ ಸೊ ಒಂದು ಸಂಬಂಧದಲ್ಲಿ ಇದ್ದಾರೆ, ಒಂದು ಸಂಬಂಧದಲ್ಲಿ ನಾವಿದೀವಿ ಅನ್ನುವಾಗ ಸೊ ನಾವು ಮತ್ತೆ ಅವರು ಈ ಒಂದು ಸಂಬಂಧದಲ್ಲಿ ತುಂಬಾ ಸೇಫ್ ಆಗಿದೀವಾ ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದೀವಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ನನ್ನ ಒಂದು ಸಂಬಂಧದಲ್ಲಿ, ನನ್ನ ರಿಲೇಶನ್ಶಿಪ್ ಅಲ್ಲಿ ನನ್ನ ವ್ಯಕ್ತಿಯ ಜೊತೆಗೆ ನಾನು ತುಂಬಾನೇ ಸೇಫ್ ಆಗಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ವ್ಯಕ್ತಿ ನನಗೆ ಡಾಮಿನೇಟ್ ಮಾಡೋದಾಗ್ಲಿ, ರೂಡ್ ಆಗಿ ನಡ್ಕೊಳ್ಳೋದಾಗಿರ್ಲಿ ಅಥವಾ ಕಂಟ್ರೋಲ್ ಮಾಡೋದಾಗಿರ್ಲಿ ಅಥವಾ ಏನೇ ಆಗಿರ್ಲಿ ಕೂಡ ಅವರು ಮಾಡ್ತಾ ಇಲ್ಲ. ಸೊ ಅವರು ತುಂಬಾನೇ ಪೇಷನ್ಸ್ ಇಂದ ನನಗೋಸ್ಕರ ತುಂಬಾನೇ ಎಫರ್ಟ್ಸ್ ಆಗ್ತಾ ಇದಾರೆ. ಸೊ ನೀವೆಲ್ಲ ಏನ್ ಎಫರ್ಟ್ಸ್ ಆಗ್ತಾ ಇದ್ರ ಆ ಒಂದು ವ್ಯಕ್ತಿಗೆ ಕಾಣಿಸ್ತಾ ಇದೆ. ಸೊ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ನೀವೆಲ್ಲ ಏನು ಕಷ್ಟ ಪಡ್ತಾ ಇದ್ರ, ಉಳಿಸ್ಕೊಳ್ಳೋದು ಅಂದಿದ ತಕ್ಷಣ ನೋಡಿ ಏನಾಗತ್ತೆ ಅಂತ ಅಂದ್ರೆ ಸಮಟೈಮ್ಸ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಕೆಲವೊಂದ್ಸತಿ ಹೇಳ್ಬಿಡ್ತಾರೆ ನಿಮ್ಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ, ಇದ್ರೆ ಇರು ಇಲ್ಲಾಂದ್ರೆ ಹೋಗು. ಈ ತರದ್ ಏನಾದ್ರೂ ನಿಮ್ಗೆ ಕಾನ್ವರ್ಸೇಷನ್ ಏನಾದ್ರೂ ಆಗಿದ್ರೆ ನಿಮ್ಮಿಬ್ರು ಮಧ್ಯ ಮೇ ಬಿ ಅದ್ರಿಂದ ನಿಮ್ಮ ವ್ಯಕ್ತಿ ಎಲ್ಲೋ ಒಂದು ಕಡೆ ಸೊ ಈ ಒಂದು ಮಾತುಗಳು ನನ್ನ ಬಾಯಿಂದ ಬಂದ್ರೆ ನನ್ನ ವ್ಯಕ್ತಿ ಖಂಡಿತವಾಗ್ಲೂ ಬಿಟ್ಟು ಹೋಗ್ಬಿಡ್ತಾರ ಅನ್ನೋ ಕ್ವಶನ್ಸ್ ಮಾರ್ಕ್ ಎವ್ರಿ ಟೈಮ್ ಇವ್ರಿಗೆ ಕಾಡುತ್ತೆ. ಸೊ ಹಾಗಾಗಿ ಅವ್ರಿಗೆ ತುಂಬಾನೇ ಭಯ ಆಗತ್ತೆ. ಸೊ ನನ್ನ ವ್ಯಕ್ತಿ ನಾನು ಎಲ್ಲಿ ಕಳ್ಕೊಬಿಡ್ತೀನಿ, ಎಲ್ಲಿ ಅವ್ರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ, ಸೊ ಎಲ್ಲಿ ನಮ್ಮಿಬ್ರು ಮಧ್ಯ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದು ದೂರ ಮಾಡ್ಬಿಡ್ತಾರೆ. ಸೊ ತುಂಬಾನೇ ಓವರ್ ಥಿಂಕಿಂಗ್ ಮಾಡ್ತಾರೆ ನಿಮ್ಮ ವ್ಯಕ್ತಿ ಅಂತ ಹೇಳ್ಬಹುದು. ಬಟ್ ದಿಸ್ ಪರ್ಸನ್ ಲವ್ಸ್ ಯು ವೆರಿ ಮಚ್ ಅಂತ ಹೇಳ್ತೀನಿ. ಸೊ ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಮನ್ನ, ತುಂಬಾ ಹುಚ್ಚರ ತರ ಮ್ಯಾಡ್ ಆಗಿ ಡೀಪ್ ಆಗಿ ಅವರು ನಿಮ್ಮನ್ನ ಇಷ್ಟಪಡ್ತಾರೆ. ಅಂಡ್ ಅವ್ರಿಗೆ ತುಂಬಾನೇ ರೆಸ್ಪೆಕ್ಟ್ ಇದೆ ನಿಮ್ಮ ಮೇಲೆ ಅಂತ ನಾನು ಹೇಳ್ಬೋದು. ಸೊ ತುಂಬಾನೇ ರೆಸ್ಪೆಕ್ಟ್ ಇದೆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ. ಅಂಡ್ ಅಷ್ಟೇ ಒಂದು ವ್ಯಕ್ತಿ ನಿಮ್ಮನ್ನ ಡೇ ಬೈ ಡೇ ನಿಮ್ಮನ್ನ ಹಚ್ಕೊಳ್ತಾ ಇದಾರೆ ಅಂತ ನಾನು ಹೇಳ್ಬೋದು. ಸೊ ಯಾರು ಕೂಡ ಈ ಒಂದು ಅವರ ಲೈಫ್ ಅಲ್ಲಿ ನಿಮ್ಮಷ್ಟು ಪ್ರೀತಿ ಮಾಡಿದಂತ ಒಂದು ಪರ್ಸನ್ ಅವರು ಅವ್ರ ಲೈಫಲ್ಲಿ ಯಾರು ನೋಡಿಲ್ಲ. ಸೊ ನೀವು ತುಂಬಾ ಪ್ರೀತಿ ಮಾಡ್ತೀರ ನಿಮ್ಮ ವ್ಯಕ್ತಿನ. ಇನ್ ದ ಸೇಮ್ ವೇ ಅವರು ಕೂಡ ನಿಮ್ಮನ್ನ ಎವ್ರಿ ಡೇ ಹಚ್ಕೊಳ್ತಾ ಇದ್ದಾರೆ. ನಿಮ್ಮನ್ನ ಎವ್ರಿ ಡೇ ಪ್ರೀತಿ ಇನ್ನೂ ಹೆಚ್ಚಾಗತ್ತೆ, ಗೌರವ ಇನ್ನೂ ಹೆಚ್ಚಾಗತ್ತೆ ನಿಮ್ಮ ಮೇಲೆ. ಸೊ ನಿಮ್ಮ ವ್ಯಕ್ತಿಗೆ ದೇರ್ ಈಸ್ ಅ ಲಾಟ್ಸ್ ಆಫ್ ಎಮೋಷನ್ ಅಂಡ್ ನಿಮ್ಮಿಬ್ಬರ ಒಂದು ಪ್ರೀತಿಗೆ ಡೆಫಿನೆಟ್ಲಿ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ಬೋದು. ಸೊ ಟೆಂಪರೆನ್ಸ್ ಇರೋದ್ರಿಂದ ದೇರ್ ಈಸ್ ಅ ಏಂಜಲ್ಸ್ ಬ್ಲೆಸ್ಸಿಂಗ್. ಸೊ ಏಂಜಲ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಏಂಜಲ್ಸ್ ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದ್ರೂ ಏಂಜಲ್ಸ್ ನಂಬರ್ಸ್ 111, 222, 1111, 111 ಈ ತರ ನಂಬರ್ಸ್ ಏನಾದ್ರು ಕಾಣಿಸ್ತಾ ಇದೆ, ಡೆಫಿನೆಟ್ಲಿ ಏಂಜಲ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಕನೆಕ್ಷನ್ ನ ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ಸ್ ವೆರಿ ಸೇಫ್ ಅಂಡ್ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಬಟ್ ಒಂದು ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ ಅಂತ ನಾನು ಹೇಳ್ಬೋದು. ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ. ಅಬಂಡೆನ್ಸ್, ಇಂಪ್ರೂವಿಂಗ್ ಹೆಲ್ತ್ ಅಂಡ್ ಅನ್ಲೈಕ್ಲಿ. ಸೊ ಡೆಫಿನೆಟ್ ಆಗಿ ಪೇಷನ್ಸ್ ಇಂದ ಇರಿ ಅಂತ ನಾನು ಹೇಳ್ತೀನಿ. ಸೊ ಅಬಂಡೆನ್ಸ್ ಇದೆ, ಅನ್ಲೈಕ್ಲಿ ಇದೆ, ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ. ಸೊ ನಿಮ್ಮಿಬ್ರಲ್ಲಿ ಹೆಲ್ತ್ ಇಶ್ಯೂಸ್ ಆಗ್ತಾ ಇದ್ರೆ ಅಥವಾ ನಿಮ್ಮ ಪಾರ್ಟ್ನರ್ಗೋ ಅಥವಾ ನಿಮಗೋ ಹೆಲ್ತ್ ಸರಿ ಹೋಗ್ತಾ ಇಲ್ಲ, ಹೆಲ್ತ್ ಏರುಪೇರ್ ಆಗ್ತಾ ಇದೆ, ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ, ಸೊ ಆರೋಗ್ಯ ತಪ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ಅಲ್ಲಿ ಇಂಪ್ರೂವೈಸ್ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಹೆಲ್ತ್, ನಿಮ್ಮ ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ, ಇಂಪ್ರೂವ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೆಲ್ತ್ ವಿಚಾರವಾಗಿ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ, ದಟ್ ವಿಲ್ ಇಂಪ್ರೂವ್ ಯುವರ್ ಹೆಲ್ತ್. ಓಕೆ, ಅಬಂಡೆನ್ಸ್. ಸೊ ಡೆಫಿನೆಟ್ ಆಗಿ ಸೊ ನಿಮ್ಮ ಇಬ್ಬರ ಕನೆಕ್ಷನ್ ಅಲ್ಲಿ, ನಿಮ್ಮ ಇಬ್ಬರ ಲೈಫ್ ಅಲ್ಲಿ, ಕರಿಯರ್ ಅಲ್ಲಿ ಫಿನಾನ್ಷಿಯಲಿ ಗ್ರೋ ಆಗತ್ತೆ ಅಂತ ಹೇಳ್ಬೋದು. ಸೊ ಫಿನಾನ್ಷಿಯಲಿ ನೀವು ತುಂಬಾನೇ ಸಕ್ಸಸ್ ಆಗತ್ತೆ, ಫಿನಾನ್ಷಿಯಲಿ ನೀವಿಬ್ರು ಗ್ರೋ ಆಗ್ತೀರಾ ಅಂತ ಹೇಳ್ತೀನಿ. ಸೊ ಅನ್ಲೈಕ್ಲಿ ಅಂತ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ನೀವು ಪೇಷನ್ಸ್ ಇಂದ ಇಲ್ಲ, ಡೆಸ್ಪರೇಟ್ ಎನರ್ಜಿಯಲ್ಲಿ ಇದ್ದೀರಾ. ಸೊ ಇವನ್ ನೀವೇನಾದ್ರೂ ಥಿಂಕ್ ಮಾಡಿದ್ರೆ ಅದು ಡೆಫಿನೆಟ್ ಆಗಿ ಇದು ನನಗೆ ಇಮಿಡಿಯೇಟ್ ಆಗಬೇಕು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಸೊ ಪೇಷನ್ಸ್ ಇಂದ ಇರಿ, ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ. ಸೊ ಒಂದು ಆತರ ಎನರ್ಜಿ ಬೇಡ. ಸೊ ಏನೇ ಆದ್ರೂ ಕೂಡ ಒಂದು ಸ್ಲೋ ಆಗಿ ನಿಮ್ಮ ಲೈಫ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು. ಎಲ್ಲ ಶಾರ್ಟ್ ಲೈಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ. ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ 4 ಆಫ್ ಸೋರ್ಡ್ಸ್. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ 4 ಆಫ್ ಸೋರ್ಡ್ಸ್ ಇದೆ ಅಂಡ್ ಐ ಪ್ರೆಸ್ಟಸ್ ಇದೆ
and we have Three of Pentacles, Page of Wands, Ace of Wands, Ace of Swords, ಟೂ ಆಫ್ ವ್ಯಾಂಡ್ಸ್ ಮತ್ತೆ ಇರೋಫೆಂಟ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಹೇಳ್ಬೋದು. ಸೊ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ರ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರಬಹುದು, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು, ಅಥವಾ ನಿಮ್ಮಿಬ್ರು ಮಧ್ಯೆ ಅಷ್ಟೊಂದೇನು ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ತುಂಬಾನೇ ನೀವಿಬ್ರು ಕರಿಯರ್ ಅಲ್ಲಿ ಬ್ಯುಸಿ ಇದ್ದೀರಾ, ಫಿನಾನ್ಷಿಯಲಿ ನೀವು ತುಂಬಾನೇ ಕುಗೋಗ್ತಾ ಇದ್ದೀರಾ ಅಂತಂದ್ರೆ ಈ ಸೆಕೆಂಡ್ ಪೈಲ್ ನಿಮಗೆ ರೆಸನೆಟ್ ಆಗತ್ತ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವಿಬ್ರು ಮೀಟ್ ಮಾಡಿ, ನೀವಿಬ್ರು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ವಾರಗಳಾಗ್ತಾ ಇದೆ, ತುಂಬಾ ತಿಂಗಳುಗಳು ಆಗ್ತಾ ಇದೆ. ಮೇ ಬಿ ಇಟ್ ಟುಕ್ ಇಯರ್ ಅಂತಾನು ಕೂಡ ಹೇಳ್ಬೋದು. ಸೊ ನೀವಿಬ್ರು ಸರಿಯಾಗಿ ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಡಿಸ್ಕಸ್ ಮಾಡ್ತಾ ಇಲ್ಲ, ಅಥವಾ ನೀವಿಬ್ರು ಆಚೆ ಹೋಗಿ ತುಂಬಾ ತಿಂಗಳುಗಳಾಗ್ತಾ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ನೀವಿಬ್ರು ತುಂಬಾನೇ ಕರಿಯರ್ ಬಗ್ಗೆ ಫೋಕಸ್ಡ್ ಆಗಿದ್ದೀರಾ. ಸೊ ಫಿನಾನ್ಷಿಯಲಿ ಗ್ರೋ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಂಡ್ ಫಿನಾನ್ಷಿಯಲಿ ನೀವು ಗ್ರೌಂಡೆಡ್ ಆಗೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಈ ಒಂದು ಕನೆಕ್ಷನ್ ಎಲ್ಲೋ ಒಂದು ಕಡೆ ಇಬ್ಬರಿಗೂ ಟೈಮ್ ಸ್ಪೆಂಡ್ ಆಗ್ತಾ ಇಲ್ಲ, ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ. ಅಂಡ್ ಎಲ್ಲೋ ಒಂದು ಕಡೆ ತುಂಬಾನೇ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ದೇರ್ ಈಸ್ ಅ ಲ್ಯಾಕ್ ಆಫ್ ಕಮ್ಯುನಿಕೇಶನ್. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮಗೆ ಟೈಮ್ ಕೊಡಬೇಕು. ಅಂಡ್ ಡೆಫಿನೆಟ್ಲಿ ಈ ತರ ಎಲ್ಲ ಇದ್ರೆ ನಮ್ಮಿಬ್ಬರ ಸಂಬಂಧ ಹಾಳಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ ದ ಸೇಮ್ ವೇ ನೀವು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಾವ್ ಯಾವಾಗ್ಲೂ ಕೆಲಸ ಅಂತ ಬಿಸಿ ಆಗ್ತಾ ಇದೀವಿ, ಫಿನಾನ್ಷಿಯಲ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಹೊರತು ನಮ್ಮಿಬ್ಬರ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಮ್ಮಿಬ್ಬರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅಟ್ ಪ್ರೆಸೆಂಟ್ ನಾವಿಬ್ರು ಸರಿಯಾಗಿ ಮಾತಾಡ್ತಾ ಇಲ್ಲ. ನಾವಿಬ್ರು ಒಂದು ಇನಿಷಿಯೇಟಿವ್ ತಗೊಳ್ಬೇಕು, ನಮ್ಮಿಬ್ರು ಮಧ್ಯೆ ಇರುವಂತಹ ಒಂದು ಕಮ್ಯುನಿಕೇಶನ್ ಗ್ಯಾಪ್ ನ ಫಿಲ್ ಮಾಡಬೇಕು. ಅಂಡ್ ಆದಷ್ಟು ಬೇಗ ನನ್ನ ವ್ಯಕ್ತಿನ ನಾನು ಮೀಟ್ ಮಾಡಬೇಕು, ಒಂದು ಸರ್ಪ್ರೈಸ್ ಕೊಡಬೇಕು. ಈ ತರದೆಲ್ಲಾನು ಕೂಡ ನಿಮ್ಮಿಬ್ಬರ ಯೋಚನೆಗಳಿದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲಿಂಗ್ಸ್ ವೆರಿ ಲಾಸ್. ನಿಮ್ಮ ಜೊತೆಗೆ ಮಾತಾಡದೆ ಒಂದು ವ್ಯಕ್ತಿಗೆ ತುಂಬಾನೇ ಅವ್ರಿಗೆ ತಲೆ ಕೆಟ್ಟೋಗಿದೆ. ಸೊ ಏನಾಗಿದೆ ನಮ್ಮಿಬ್ರಿಗೆ, ಸೊ ಯಾಕೆ ನಾವಿಬ್ರು ಈ ತರ ಕೇರ್ಲೆಸ್ ಮಾಡ್ತಾ ಇದೀವಿ ನಮ್ಮಿಬ್ಬರ ಸಂಬಂಧದಲ್ಲಿ, ಈ ತರದೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮ್ಮನ್ನ ಮೀಟ್ ಮಾಡ್ತಾರೆ, ನಿಮ್ ಜೊತೆಗೆ ಮಾತಾಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂಡ್ ನೀವೇನೆಲ್ಲ ಆಸೆ ಪಡ್ತೀರಾ ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಯಿಂದ ಫುಲ್ಫಿಲ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಏಸ್ ಆಫ್ ವ್ಯಾಂಡ್ಸ್, ಏಸ್ ಆಫ್ ಸೋರ್ಸ್ ಇದೆ. ಏನ್ ನಿಮ್ಮಿಬ್ರು ಮಧ್ಯ ಕಮ್ಯುನಿಕೇಶನ್ ಗ್ಯಾಪ್ ಇದೆ, ಏನೆಲ್ಲ ನೀವಿಬ್ರು ಇವಾಗ ನಿಲ್ಸಿದ್ದೀರಾ ಮಾಡೋದು, ಅದು ಡೆಫಿನೆಟ್ಲಿ ಕಂಟಿನ್ಯೂ ಆಗುತ್ತೆ. ದೆರ್ ಈಸ್ ಅನ್ ಹ್ಯಾಪಿನೆಸ್, ದೆರ್ ಈಸ್ ಅ ರೊಮ್ಯಾನ್ಸ್ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮಿಬ್ರು ಮಧ್ಯ ರೊಮ್ಯಾನ್ಸ್ ಹೆಚ್ಚಾಗತ್ತೆ, ಪ್ರೀತಿ ಹೆಚ್ಚಾಗತ್ತೆ, ರೆಸ್ಪೆಕ್ಟ್ ಹೆಚ್ಚಾಗತ್ತೆ, ಕೇರ್ ಹೆಚ್ಚಾಗತ್ತೆ, ಲವ್ ಹೆಚ್ಚಾಗತ್ತೆ ಅಂತ ಹೇಳ್ತೀನಿ. ಸೊ ನಿಮ್ಮ ಕನೆಕ್ಷನ್ ಕಂಪ್ಲೀಟ್ಲಿ ಹೀಲ್ ಆಗತ್ತೆ ಅಂತ ಹೇಳ್ಬಹುದು. ಸೊ ಡೆಫಿನೆಟ್ಲಿ ಬಿ ಪೇಷನ್ಸ್. ಸೊ ಪೇಷನ್ಸ್ ಇಂದ ಇರಿ. ಎಲ್ಲೋ ಒಂದು ಕಡೆ ನೀವಿಬ್ರು ಕೇರ್ಲೆಸ್ ಮಾಡ್ತಾ ಇದ್ರ, ದಟ್ ಇಸ್ ನಾಟ್ ಸೋ ಗುಡ್. ಸೊ ಬಟ್ ನೀವೇನ್ ಯೋಚನೆ ಮಾಡ್ತಾ ಇದ್ರ ಅಟ್ ಪ್ರೆಸೆಂಟ್ ನೀವಿಬ್ರು ಅದನ್ನ ಕಂಟಿನ್ಯೂ ಮಾಡಿ, ಅದನ್ನ ನೀವು ತಗೊಂಡ್ ಬನ್ನಿ. ಅಂದ್ರೆ ಇವಾಗ ನೀವೇನ್ ಮೀಟ್ ಮಾಡಿಲ್ಲ, ಮೀಟ್ ಮಾಡಿ, ಮಾತಾಡಿ, ಅಂಡ್ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳಿ ನಿಮ್ಮಿಬ್ಬರ ಫೀಲಿಂಗ್ಸ್ ನ. ಇದೆಲ್ಲ ಮಾಡ್ತಾ ಮಾಡ್ತಾ ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಾಗತ್ತೆ ಅಂತ ನಾನು ಹೇಳ್ತೀನಿ. ಸೊ ಒಬ್ರಿಗೊಬ್ರು ತುಂಬಾನೇ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ ನಿಮ್ಮ ಕರಿಯರ್ ಲೈಫ್ ಅಲ್ಲಿ. ಲೈಕ್ ನಾವಿಬ್ರು ತುಂಬಾನೇ ಸಕ್ಸಸ್ಫುಲ್ ಪಾರ್ಟ್ನರ್ ಆಗ್ಬೇಕು, ಸಕ್ಸಸ್ಫುಲ್ ಆಗ್ಬೇಕು ನಾವಿಬ್ರು ಲೈಫ್ ಅಲ್ಲಿ. ಅಂಡ್ ನಾವ್ ತುಂಬಾನೇ ಸೆಟಲ್ ಆಗ್ಬೇಕು, ತುಂಬಾನೇ ಅಬಂಡೆಂಟ್ ಆಗ್ಬೇಕು. ಅಂಡ್ ಡೆಫಿನೆಟ್ಲಿ ನಾವಿಬ್ರು ಒಂದು ಒಳ್ಳೆ ಲಕ್ಸುರಿಯಸ್ ಲೈಫ್ ನ ಏನ್ ಲೀಡ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ರ, ಡೆಫಿನೆಟ್ಲಿ ಅದೆಲ್ಲ ಈಡೇರುತ್ತೆ. ಸೊ ಅದೆಲ್ಲ ಈಡೇರ್ಬೇಕು ಅಂದ್ರೆ ಫಸ್ಟ್ ನಿಮ್ಮಿಬ್ಬರ ಸಂಬಂಧದಲ್ಲಿ ಕಮ್ಯುನಿಕೇಶನ್ ಬರಬೇಕು. ಸೊ ಕಮ್ಯುನಿಕೇಶನ್ ಬಂದ್ರೆ ತಾನಾಗಿ ಎಲ್ಲಾನು ಕೂಡ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ದ ಪ್ಲೇಸ್ ಅಂತ ಹೇಳ್ತಾ, ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದಾರೆ ನಿಮ್ಮ ಕನೆಕ್ಷನ್ಗೆ ಅಂತ ನೋಡೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ರಿಕವರಿ. ಸೊ ಓಕೆ, ಸೊ ಎಸ್ ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ಡೆಫಿನೆಟ್ಲಿ ನಿಮ್ಮಿಬ್ಬರ ಕನೆಕ್ಷನ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ದೇರ್ ಇಸ್ ಅ ಲ್ಯಾಕ್ ಆಫ್ ಕಮ್ಯುನಿಕೇಶನ್. ಸೊ ಅದೇ ಬರ್ತಾ ಇದೆ, ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ನೀವಿಬ್ರು ಇದನ್ನ ಸರಿಪಡಿಸ್ಕೊಂಡಿಲ್ಲ ಅಂತ ಅಂದ್ರೆ ಮೇ ಬಿ ನಿಮ್ಮಿಬ್ಬರ ಸಿಚುಯೇಷನ್ ಕೂಡ ಎಲ್ಲೋ ಒಂದು ಕಡೆ ಮೇ ಬಿ ನಂಗೆ ದೇರ್ ಇಸ್ ಸಮಥಿಂಗ್ ಬೆಟರ್ ಅನ್ನೋದು ಬರ್ತಾ ಇದೆ. ಸೊ ಮೇ ಬಿ
ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ವ್ಯಕ್ತಿ ಪ್ರವೇಶ ಆಗ್ಬಹುದು, ಒಂದು ಹೊಸ ವ್ಯಕ್ತಿಯ ಜೊತೆ ರಿಲೇಶನ್ಶಿಪ್ ಆಪರ್ಚುನಿಟಿ ನಿಮಗೆ ಸಿಗಬಹುದು. ಈ ತರದೆಲ್ಲ ಚಾನ್ಸಸ್ ಇದೆ. ಮೇ ಬಿ ನೀವೇನಾದ್ರೂ ಇದರಲ್ಲಿ ವರ್ಕ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮಿಬ್ರ ಮಧ್ಯ ಸಪರೇಷನ್ ಕೂಡ ಆಗಬಹುದು. ಸೊ ಹಾಗಾಗಿ ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಬರ್ತಾ ಇದೆ. ಸೊ ಈ ವ್ಯಕ್ತಿಗಿಂತ ನಿಮ್ಮ ಲೈಫ್ ಅಲ್ಲಿ ಮುಂದೆ ಬರುವಂತ ವ್ಯಕ್ತಿನೂ ಕೂಡ ಬೆಟರ್ ಆಗ್ಬಹುದು, ಅಥವಾ ಈ ಒಂದು ಕನೆಕ್ಷನ್ ನ ಕಂಟಿನ್ಯೂ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಂಟಿನ್ಯೂ. ಬಟ್ ನಿಮ್ಮ ಸಿಚುಯೇಷನ್ ಬೆಟರ್ ಕೂಡ ಆಗತ್ತೆ ನೀವಿಬ್ರು ಟ್ರೈ ಮಾಡಿ ಕಮ್ಯುನಿಕೇಟ್ ಮಾಡಿದ್ರೆ. ಸೊ ಎಸ್ ಅಂತ ಬರ್ತಾ ಇದೆ. ಸೊ ಮೇ ಬಿ ನೀವೇನ್ ಆಸೆ ಪಡ್ತಾ ಇದ್ರ ನಿಮ್ಮ ಎಲ್ಲಾ ವಿಷಸ್ ಫುಲ್ಫಿಲ್ ಆಗೋದಕ್ಕೆ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಇನ್ ದ ರೈಟ್ ವೇ. ಒಂದು ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ನೀವೇನ್ ಅನ್ಕೊಂಡಿದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಕನೆಕ್ಷನ್ ರಿಲೇಟೆಡ್ ಆಗತ್ತೆ ಅಂತ ಹೇಳ್ತೀನಿ. ಬಟ್ ನೀವೇನಾದ್ರೂ ಇನ್ ಕೇಸ್ ಈ ಒಂದು ವ್ಯಕ್ತಿ ಜೊತೆ ಕಮ್ಯುನಿಕೇಟ್ ಮಾಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಸಿಚುಯೇಷನ್ ಅದ್ಗೆಟ್ಟತ್ತೆ. ಅವಾಗ ದೇರ್ ಇಸ್ ಸಮಥಿಂಗ್ ಬೆಟರ್. ನಿಮ್ಮ ವ್ಯಕ್ತಿಗೂ ಕೂಡ ಚಾಯ್ಸಸ್ ಇರಬಹುದು, ನಿಮ್ಗೂ ಕೂಡ ಚಾಯ್ಸಸ್ ಇರಬಹುದು. ಸೊ ಚಾಯ್ಸಸ್ ಬೇಕಾ ಅಥವಾ ಇರೋಂತ ಸಂಬಂಧನ ಸರಿಪಡಿಸ್ಕೊಳ್ತೀರಾ, ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.